ಡಿ ಕೆ ಶಿವಕುಮಾರ್ ಅವರು ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರ ತಲೆಮಾರಿನ ರಾಜಕಾರಣ ಅಂತ್ಯ ಕಂಡಿದೆ. ಡಿ ಕೆ ಶಿವಕುಮಾರ್ ಅವರ ಮುಂದೆ ಅನೇಕ ಸವಾಲುಗಳು ಇವೆ. ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಪ್ರಭಾವದಿಂದ ಅಥವಾ ಅವರ ಹಿಡಿತದಿಂದ ತಪ್ಪಿಸಿಕೊಂಡು ತಮ್ಮ ಆಡಳಿತವನ್ನು ಸುಗಮವಾಗಿ ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಮೊದಲ ಪ್ರಶ್ನೆಯಾಗಿದ್ದರೆ, ಅನೇಕ ಭಾಗ್ಯಗಳನ್ನು ಮುಂದುವರಿಸಿಕೊಂಡು ಹೋಗುವುದು, ಅದಕ್ಕೆ ಹಣಕಾಸನ್ನು ಸರಿದೂಗಿಸಿಕೊಳ್ಳುವುದು ಹೇಗೆ ಅನ್ನುವುದರ ಜೊತೆಯಲ್ಲೇ ಮುಖ್ಯಮಂತ್ರಿಯಾದ ಮೊದಲ ದಿನವೇ ಡಿ ಕೆ ಶಿವಕುಮಾರ್ ಅವರು ಘೋಷಿಸಿರುವಂತಹ ಅನೇಕ ಕಾರ್ಯಕ್ರಮಗಳಿಗೆ ಅಥವಾ ಯೋಜನೆಗಳಿಗೆ ಹಣಕಾಸನ್ನು ಹೇಗೆ ಹೊಂದಿಸ್ತಾರೆ ಅನ್ನುವಂತಹ ಬೃಹದಾಕಾರವಾದ ಪ್ರಶ್ನೆಯೂ ಕೂಡ ನಮ್ಮೆದುರಿಗೆ ಇದೆ. ಡಿ ಕೆ ಶಿವಕುಮಾರ್ ಅವರ ಎದುರಿಗಿರುವ ಸಮಸ್ಯೆಯ ಬದಲಿಗೆ ನಾವು ಸಿದ್ದರಾಮಯ್ಯ ಅವರು ತಮ್ಮ ಆಡಳಿತದ ಅವಧಿಯಲ್ಲಿ ಬೇರೆ ನಾಯಕರಲ್ಲಿ ಕುರುಬ ಜನಾಂಗದ ನಾಯಕರನ್ನಾದರೂ ಬೆಳೆಸಿದ್ರಾ ಅನ್ನುವ ಪ್ರಶ್ನೆ ಬೃಹದಾಕಾರವಾಗಿಯೇ ಎದ್ದು ನಿಂತಿದೆ. ಯಾಕೆಂತಂದರೆ ಸಿದ್ದರಾಮಯ್ಯ ಅವರು ಕುರುಬ ಜನಾಂಗದಲ್ಲೇ ಮತ್ತೊಬ್ಬ ನಾಯಕನನ್ನು ಬೆಳೆಯೋದಕ್ಕೆ ಬಿಡಲೇ ಇಲ್ಲ. ಬೇರೆ ಪಕ್ಷಗಳು ಕುರುಬ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದರೂ ಕೂಡ ಕಾಂಗ್ರೆಸ್ನಲ್ಲಿ ಕುರುಬ ಅಲ್ಲದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಇದು ನಾನೇ ಅಂತ ಓಟನ್ನು ಹಾಕಿ ಅನ್ನುವ ಮೂಲಕ ಸಿದ್ದರಾಮಯ್ಯ ಅವರು ಪ್ರಚಾರವನ್ನು ಮಾಡ್ತಾಯಿದ್ರು. ಹೀಗಾಗಿ ಬೇರೆ ಪಕ್ಷದ ಕುರುಬ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಕಾಂಗ್ರೆಸ್ಸಿಂದ ನಿಂತಿದ್ದ ಅನ್ಯ ಜಾತಿಯ ಶಾಸಕರುಗಳೇ ಆಯ್ಕೆ ಆಗ್ತಾಯಿದ್ರು. ಇದು ಸ್ವಾಭಾವಿಕವಾಗಿ ಕುರುಬ ನಾಯಕರುಗಳು ಹುಟ್ಟಿಕೊಳ್ಳುವುದಕ್ಕೆ ಅಥವಾ ಬೆಳೆದುಕೊಳ್ಳುವುದಕ್ಕೆ ಸಾಧ್ಯ ಆಗಲೇ ಇಲ್ಲ. ಆ ರೀತಿ ಸಿದ್ದರಾಮಯ್ಯ ಅವರು ಮೊದಲಿನಿಂದಲೂ ಕುರುಬ ನಾಯಕನನ್ನು ಬೆಳೆಯಗೊಳ್ಳಲಿಲ್ಲ ಅನ್ನುವ ಆರೋಪ ಅವರ ಮೇಲೆ ಇದ್ದೇ ಇದೆ. ಅದರಲ್ಲಿ ನಿಜಾಂಶ ಕೂಡ ಇಲ್ಲದೇ ಇಲ್ಲ. ಈಗ ಸಂಪುಟ ರಚನೆಯಾಗಿರೋ ವಿಚಾರವನ್ನು ತೆಗೆದುಕೊಂಡು ಕೂಡ ಅವರು ಪ್ರಮುಖವಾಗಿ ಭೈರತಿ ಸುರೇಶ್ ಮತ್ತು ತನ್ನ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಬ್ಬರನ್ನೇ ಕುರುಬ ಜನಾಂಗದಿಂದ ಸಂಪುಟಕ್ಕೆ ಸೇರಿಸುವುದರಲ್ಲಿ ಉತ್ಸುಕತೆಯನ್ನು ತೋರಿದ್ದಾರೆ ಹೊರತು ತನ್ನ ರಾಜಕೀಯದಲ್ಲಿ ತನ್ನ ಬೆಂಬಲವಾಗಿ ನಿಂತಿದ್ದಂತಹ ಬೇರೆ ಜನಾಂಗದ ಯಾವುದೇ ಆಪ್ತ ವ್ಯಕ್ತಿಯ ಪರವಾಗಿಯೂ ಕೂಡ ಅವರು ಬ್ಯಾಟಿಂಗ್ ಮಾಡಲಿಲ್ಲ. ಅಂದರೆ ಅವರೆಲ್ಲರನ್ನು ನಡುನೀರಿನಲ್ಲೇ ಬಿಟ್ಟಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಎದ್ದು ನಿಂತಿವೆ. ಮೂಲತಃ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇದೇ ಬೇಕಾಗಿರುವಂಥದ್ದು. ಯಾಕೆಂತಂದರೆ ಸಿದ್ದರಾಮಯ್ಯ ಅವರು ಕೊನೆಗೆ ತನ್ನ ಪುತ್ರ ಡಾಕ್ಟರ್ ಯತೀಂದ್ರ ಅವರನ್ನು ಬೆಳೆಸುವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು. ತನ್ನ ಬೆಂಬಲಕ್ಕೆ ನಿಂತಿದ್ದಂತಹ ಅನೇಕ ನಾಯಕರುಗಳಿಗೆ ಕೈ ಕೊಟ್ಟರು ಅನ್ನುವಂತಹ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರಬೇಕು. ಸಿದ್ದರಾಮಯ್ಯ ಕೂಡ ಅವಕಾಶವಾದಿ, ಪುತ್ರ ವ್ಯಾಮೋಹಿ ಅನ್ನುವಂತೆ ಬಿಂಬಿತ ಆಗಬೇಕು ಅನ್ನುವಂತಹ ಯೋಜನೆಯನ್ನು ನೂತನ ಮುಖ್ಯಮಂತ್ರಿಯ ಬಳಗದವರು ಹಾಕಿಕೊಂಡಿರುವುದು ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಇದು ನಿಜ ಕೂಡ. ಸಿದ್ದರಾಮಯ್ಯ ತನ್ನ ಜಾತಿಯ ಬೇರೆ ನಾಯಕ ಬೆಳೆಯೋದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಇದರ ಪರಿಣಾಮವಾಗಿಯೇ ಅಪರೋಕ್ಷವಾಗಿ BJPಯಲ್ಲಿ ಪರ್ಯಾಯ ನಾಯಕನಾಗಿ ಕುರುಬ ಜನಾಂಗದಿಂದ ಬೆಳೀತಾ ಇದ್ದಂತಹ KS ಈಶ್ವರಪ್ಪ ಈಗ ಹೇಳ ಹೆಸರಿಲ್ಲದಂತಾಗಿದ್ದಾರೆ. HM ರೇವಣ್ಣ ಕೂಡ ಈಗ ನೇಪಥ್ಯಕ್ಕೆ ಸರಿದಿದ್ದಾರೆ. ಕಾಂಗ್ರೆಸ್ನಲ್ಲೇ ಇದ್ದಂತಹ ಮೈಸೂರು ಜಿಲ್ಲೆಯವರೇ ಆದಂತಹ AH ವಿಶ್ವನಾಥ್ ಕೂಡ ಈಗ ರಾಜಕೀಯವಾಗಿ ಅತಂತ್ರವಾಗಿದ್ದಾರೆ. ಬೇರೆ ಪಕ್ಷದಲ್ಲಿ ಇದ್ದಂತಹ ವಿಜಯಶಂಕರ್ ಅವರನ್ನು ಕರ್ಕೊಂಬಂದು ಲೋಕಸಭಾ ಚುನಾವಣೆಗೆ ನಿಲ್ಲುವಂತೆ ಸಿದ್ದರಾಮಯ್ಯ ಮಾಡಿದ್ದು ನಿಜವಾದರೂ ಕೂಡ ವಿಜಯಶಂಕರ್ ಸೋತರು. ಈಗ ಅವರು BJP ಸೇರಿ ಬೇರೆ ರಾಜ್ಯದ ರಾಜ್ಯಪಾಲರಾಗಿ ಹೋಗಿದ್ದಾರೆ. ಹೀಗೆ ತನಗೆ ಪರ್ಯಾಯ ನಾಯಕರನ್ನು ಕುರುಬ ಜನಾಂಗದಲ್ಲಿ ಬೆಳೆಯೋದಕ್ಕೆ ಸಿದ್ದರಾಮಯ್ಯ ಅವರು ಬಿಡಲೇ ಇಲ್ಲ. ಈ ಹಿಂದೆ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕುರುಬ ಜನಾಂಗದ DK ನಾಯ್ಕರ್ ಅಂತವರು ಕೂಡ ಎಷ್ಟನ್ನು ಮಾಡಿದರು. ಇಂತಹ ಇತಿಹಾಸ ಇರುವಂತಹ ಕುರುಬ ಜನಾಂಗದ ನಾಯಕರುಗಳನ್ನು ಪರ್ಯಾಯವಾಗಿ ಬೆಳೆಸಿಕೊಳ್ಳುವಂತಹ ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಯಾಕೆ ಮಾಡಲಿಲ್ಲ ಅನ್ನುವ ಪ್ರಶ್ನೆಗಳು ಇದ್ದೇ ಇವೆ. ದೇವೇಗೌಡರು ಸಿದ್ದರಾಮಯ್ಯ ಅವರನ್ನು ಜೊತೆಗೂಡಿಸಿಕೊಂಡು ಒಕ್ಕಲಿಗ ಮತ್ತು ಕುರುಬ ಕಾಂಬಿನೇಷನ್ ಮಾಡಿ ಜನತಾ ಪರಿವಾರವನ್ನು ಹೇಗೆ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದರೋ ಅದೇ ರೀತಿಯಲ್ಲಿ ಈಗ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವರಿಬ್ಬರ ಜೋಡಿ ಅದೇ ಒಕ್ಕಲಿಗ ಮತ್ತು ಕುರುಬ ಕಾಂಬಿನೇಷನ್ನಲ್ಲಿ ಅಧಿಕಾರಕ್ಕೆ ಬರುವಲ್ಲಿ ಯಶಸ್ವಿಯನ್ನು ಕಂಡುಕೊಳ್ತು. ಈಗ ಒಕ್ಕಲಿಗರ ಪ್ರಬಲ ನಾಯಕನಾಗಿ DK ಶಿವಕುಮಾರ್ ಹೊರಹೊಮ್ಮಿದ್ದರೆ
ಅದನ್ನು ಇಳಿಸುವುದಕ್ಕೋಸ್ಕರ ಜನತಾದಳದವರು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನುವುದು ಮುಖ್ಯವಾಗಿದ್ದರೆ, ಕುರುಬರ ಮತಗಳು ಸಿದ್ದರಾಮಯ್ಯ ಅವರ ಹಿಂದೆ ಹೋಗದಂತೆ ತಡೆಗಟ್ಟುವುದಕ್ಕೆ ಈಗ BJPಯವರು ಹೊಸದಾದ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದು ಏನಪ್ಪ ಅಂತಂದರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಅವಧಿನಲ್ಲೇ OBCಯಲ್ಲಿ ಇರುವಂತಹ ಕುರುಬ ಜನಾಂಗವನ್ನು ಎಷ್ಟಿಗೆ ಸೇರಿಸಬೇಕು, ಇದರಿಂದ ಮೀಸಲಾತಿಯಲ್ಲಿ ಹೆಚ್ಚಿನ ಅನುಕೂಲ ಆಗ್ತದೆ ಅನ್ನುವುದರಿಂದ ಎಷ್ಟಿಗೆ ಕುರುಬ ಜನಾಂಗವನ್ನು ಸೇರಿಸುವಂತೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಕಳುಹಿಸಿದ್ದಾರೆ. ಕೇಂದ್ರ ಸರ್ಕಾರ ಆ ಬಗ್ಗೆ ಇನ್ನೂ ಗಮನವನ್ನು ಹರಿಸಿಲ್ಲ. ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿದಿದ್ದು ಅವರ ಹಿಂದೆ ಕುರುಬ ಜನಾಂಗ ಹೋಗಬಾರದು ಅನ್ನುವ ತಂತ್ರವನ್ನು ಮಾಡುವುದರಲ್ಲಿ ನಿರತವಾಗಿರುವ ರಾಜ್ಯದ BJP ಸಂಸದರು ಇತ್ತೀಚೆಗೆ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ. ಅವರ ಮುಂದೆ ಈ ಸಂದರ್ಭದಲ್ಲಿ ಕುರುಬ ಜನಾಂಗವನ್ನು ಎಷ್ಟಿಗೆ ಸೇರ್ಪಡೆ ಮಾಡಿ, ಅದರಿಂದಾಗಿ ಕುರುಬ ಜನಾಂಗ BJPಯತ್ತ ತಮ್ಮ ಒಲವನ್ನು ಬೆಳೆಸ್ಕೊಳ್ತಿದೆ, ಸಿದ್ದರಾಮಯ್ಯ ಅವರಿಂದ ದೂರ ಆಗ್ತಾ ಹೋಗ್ತದೆ. ಕುರುಬ ಜನಾಂಗವನ್ನು ಎಷ್ಟಿಗೆ ಸೇರ್ಪಡೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಈಗ ಕಾಗಿನೆಲೆಯ ಕುರುಬ ಸಂಸ್ಥಾನದ ಪೀಠಾಧ್ಯಕ್ಷರು ಯಾರಾಗಿದ್ದಾರೋ ಅವರನ್ನು ಕೂಡ ಕರೆತಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ, ಈಗಾಗಲೇ ಸಿದ್ದರಾಮಯ್ಯ ಮತ್ತು ಕಾಗಿನೆಲೆ ಪೀಠಾಧ್ಯಕ್ಷರ ನಡುವೆ ಉತ್ತಮ ಸಂಬಂಧ ಇಲ್ಲ. ಕಾಗಿನೆಲೆ ಪೀಠಾಧ್ಯಕ್ಷರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ದೊಡ್ಡ ಮಟ್ಟದ ಸಭೆಯೊಂದನ್ನು ಅಥವಾ ಕಾರ್ಯಕ್ರಮವೊಂದನ್ನು ಆಯೋಜಿಸಿದರೆ ಅದು ಕುರುಬ ಜನಾಂಗ ಹಂತ ಹಂತವಾಗಿ BJPಯಡೆಗೆ ತಮ್ಮ ನಿಷ್ಠೆಯನ್ನು ಬದಲಾಯಿಸ್ತಾರೆ. ಸಿದ್ದರಾಮಯ್ಯ ಅವರನ್ನು ವೀಕ್ ಮಾಡೋದಕ್ಕೆ ಈ ಒಂದು ಅಸ್ತ್ರವನ್ನು ಈಗ ಬಳಸಬೇಕು ಅನ್ನುವಂತಹ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿಯೇ ಮುಂದಿನ ದಿನಗಳಲ್ಲಿ ಕುರುಬ ಜನಾಂಗವನ್ನು ಎಷ್ಟಿಗೆ ಸೇರಿಸುವ, ಆ ಮೂಲಕ ಸಿದ್ದರಾಮಯ್ಯ ಅವರ ಹಿಂದೆ ಇರುವಂತಹ ಕುರುಬ ಜನಾಂಗದ ಮತಗಳನ್ನು BJPಯಡೆಗೆ ಹರಿಸಿಕೊಳ್ಳುವಂತಹ ದೊಡ್ಡ ಯೋಜನೆಯನ್ನು BJP ಮಾಡ್ಕೊಂಡು ಕೂತಿದೆ. ಈಗಾಗಲೇ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ತನ್ನ ಪುತ್ರನ ಬಗ್ಗೆ ಇರುವಷ್ಟು ವ್ಯಾಮೋಹವನ್ನು ತನ್ನ ಬೆಂಬಲಿಕೆ ಇದ್ದ ರಾಜಕಾರಣಿಗಳ ಬಗ್ಗೆ ಕೊಟ್ಟಿಲ್ಲ, ಇಲ್ಲೂ ಕೂಡ ಸ್ವಾರ್ಥವನ್ನು ಮಾಡಿದ್ರು, ಕುರುಬ ನಾಯಕರನ್ನು ಬೆಳೆಸಲಿಲ್ಲ ಅನ್ನುವ ಆರೋಪಗಳನ್ನು ಏನು ಒತ್ತಿದ್ದಾರೋ ಅದಕ್ಕೆ ಪ್ಲಸ್ ಆಗಿ ಈಗ ಕೇಂದ್ರ ಸರ್ಕಾರ ಎಷ್ಟಿಗೆ ಕುರುಬರನ್ನು ಸೇರಿಸುವಂತಹ ಅಸ್ತ್ರವನ್ನು ಕೂಡ ಬಳಸ್ತಾ ಇದೆ. ಇದೆಲ್ಲದರ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಇದು ಸಿದ್ದರಾಮಯ್ಯ ಅವರಿಗೆ ಅವರ ಜಾತಿಯ ಮತಗಳೇ ಕೈ ಬಿಡ್ತಾ ಹೋಗ್ಬೋದೇನೋ ಅನ್ನುವಂತಹ ಮಾತುಗಳು ಕೂಡ ಇದ್ದೇ ಇವೆ. ಇದರ ಹೊರತಾಗಿಯೂ ಸಿದ್ದರಾಮಯ್ಯ ಅವರು ತಮಗಿರುವ ಶಾಸಕರ ಬೆಂಬಲವನ್ನು ಮುಂದಿಟ್ಟುಕೊಂಡು DK ಶಿವಕುಮಾರ್ ಸುಲಲಿತವಾಗಿ ಆಡಳಿತವನ್ನು ನಡೆಸೋದಕ್ಕೆ ಬಿಡ್ತಾರಾ ಅಥವಾ ಇಲ್ವಾ ಅನ್ನುವ ಸಂದೇಹಗಳನ್ನು ಕೂಡ ರಾಜಕೀಯ ಪಂಡಿತರುಗಳು ವ್ಯಕ್ತಪಡಿಸ್ತಲೇ ಇದ್ದಾರೆ. ಸದ್ಯಕ್ಕೆ CWC ಸದಸ್ಯತ್ವವನ್ನು ಕೂಡ ಪಡೆದುಕೊಂಡಿರುವ ಸಿದ್ದರಾಮಯ್ಯ ಮುಂದಿನ ದಿನದಲ್ಲೂ ಕೂಡ ಸಕ್ರಿಯ ರಾಜಕಾರಣದಲ್ಲೇ ಇರ್ತೇನೆ ಅನ್ನುವ ಮಾತನ್ನು ಹೇಳಿರುವುದರ ಅರ್ಥ ಅಹಿಂದ ಸಂಘಟನೆಯನ್ನು ಬಲಪಡಿಸ್ತಾ ಹೋಗ್ತಾನೆ ಅನ್ನುವಂಥದ್ದೇ ಆಗಿದೆ. ಅಹಿಂದ ಅಸ್ತ್ರವನ್ನು ಬಳಸಿಕೊಂಡೇ ರಾಜಕೀಯದಲ್ಲಿ ತನ್ನ ಬಲವನ್ನು ಹಿಡಿದಿಟ್ಟುಕೊಳ್ಳುವಂತಹ ಯತ್ನವನ್ನು ಸಿದ್ದರಾಮಯ್ಯ ಮಾಡಬೇಕು ಅಂದುಕೊಂಡಿರುವ ಹೊತ್ತಿನಲ್ಲೇ ಕುರುಬ ಜನಾಂಗವನ್ನು ಎಷ್ಟಿಗೆ ಸೇರಿಸುವಂತಹ ಅಸ್ತ್ರವನ್ನು BJP ಪ್ರಯೋಗ ಮಾಡೋದಕ್ಕೆ ಮುಂದಾಗಿರುವುದು ನಿಜಕ್ಕೂ ಅವರು ಅಂದುಕೊಂಡಂತೆಯೇ ಸಿದ್ದರಾಮಯ್ಯ ಅವರಿಂದ ಕುರುಬ ಮತದಾರರೇ ಹಿಂದಕ್ಕೆ ಸರಿತಾರಾ ಅನ್ನುವ ಪ್ರಶ್ನೆಗಳು ಈಗ ಎದುರಾಗಿ ನಿಂತಿವೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆ ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.